ಸ್ನೇಹಿತರೆ, ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಕಡೆಗೂ ರಾಜೀನಾಮೆಯನ್ನ ನೀಡಿದ್ದಾರೆ. ಇದರ ಕ್ರೆಡಿಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಸಿಜೆಪಿ ಪಕ್ಷದ ಅಭಿಜಿತ್ ದೀಪ್ಕೆ ಅವರು ಒಂದು ಕಡೆ ನೋಡ್ತಾ ಇದ್ರೆ, ಮುಗಿದೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು ಸೇರಿದಂತೆ ಇತರೆ ನಾಯಕರುಗಳು ಇದರ ಕ್ರೆಡಿಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಅರಸಾಹಸ ಪಡ್ತಾ ಇದ್ದಾರೆ. ನೋಡಿ, ಇದರ ಜೊತೆಯಲ್ಲಿ ಇಷ್ಟಕ್ಕೂ ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡುವಂತ ಅನಿವಾರ್ಯತೆಯೇ ಇರಲಿಲ್ಲ. ಈಗಿದ್ದು ಕೂಡ ರಾಜೀನಾಮೆಯನ್ನು ನೀಡಿರುವಂತದ್ದು. ಇಷ್ಟಕ್ಕೂ ಈ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಯಾರ್ದು ಇದರಲ್ಲಿ ತಪ್ಪು? ಈ ಕುರಿತಾದಂಥ ಕಂಪ್ಲೀಟ್ ಮಾಹಿತಿ ತೋರಿಸ್ಕೊಡ್ತಾ ಹೋಗ್ತೀವಿ ನೋಡಿ. ಸೋನಮ್ ವಾಂಗ್ಚುಕ್ ಅವರು ಬಹುತೇಕ ಸಾಯುವ ಹಂತಕ್ಕೆ ಬಂದು ತಲುಪಿದ್ರು. ಮೋದಿಜಿ ಅವರು ಇದರ ಬಗ್ಗೆ ಯಾಕೆ ಏನೂ ಮಾತನಾಡ್ತಿಲ್ಲ, ನಾವು ಸಂವಿಧಾನಾತ್ಮಕ ದೇಶದಲ್ಲಿದ್ದೇವೋ ಅಥವಾ ಸರ್ವಾಧಿಕಾರದಲ್ಲಿದ್ದೇವೋ? ನಾನು ಈ ಪ್ರಶ್ನೆಗೆ ಉತ್ತರಿಸ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ, ನಾವೆಲ್ಲರೂ ಕಾನೂನುಬದ್ಧವಾಗಿದ್ದೇವೆ. ಆದ್ದರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ವಿರುದ್ಧ ಯಾವುದೇ ಪ್ರಕರಣವಿಲ್ಲ ಎಂಬುದನ್ನು ಅರ್ಥ ಮಾಡ್ಕೊಳ್ಳಿ. ಈ ಪ್ರಕರಣವನ್ನು NTA ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿರುದ್ಧ ದಾಖಲಾಗಿರುವಂಥದ್ದು. NTA ಎಂಬುದು IITಗಳ ಮತ್ತು ಏಮ್ಸ್ಗಳಂತೆಯೇ ಒಂದು ಸ್ವಾಯತ್ತ ಸಂಸ್ಥೆ ಆಗಿರುವಂಥದ್ದು. ಅವರು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸ್ತಾರೆ, ಪರೀಕ್ಷೆಯ ದಿನಾಂಕವನ್ನು ಪ್ರಕಟಿಸ್ತಾರೆ. ಎಲ್ಲವೂ ಅವರ ಹಂತದಲ್ಲಿಯೇ ಸ್ವಾಯತ್ತವಾಗಿ ನಡೆಯುವಂಥದ್ದು. ಅವರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವಿದೆ ಮತ್ತು ಆ ಸಂಸ್ಥೆಯ ವಿರುದ್ಧ CBI ತನಿಖೆಯೂ ನಡೆಯುತ್ತಿದೆ. ಇದೇ ಸದ್ಯದ ವಾಸ್ತವ. ಹೀಗಿರುವಾಗ ಕೇಂದ್ರ ಶಿಕ್ಷಣ ಸಚಿವರು ಯಾಕೆ ರಾಜೀನಾಮೆಯನ್ನು ನೀಡಬೇಕು? ಮೂಲಭೂತವಾಗಿ ಸೋನಮ್ ವಾಂಗ್ಚುಕ್ ಮತ್ತು ಇತರರು ಯಾರನ್ನಾದರೂ ಹೊಣೆಗಾರರನ್ನಾಗಿ ಮಾಡಲು ಬಯಸ್ತಾ ಇರುವಂಥದ್ದು. ಆದರೆ ತಾರ್ಕಿಕವಾಗಿ ನೋಡಿ, ಇದಕ್ಕೆ NTA ಮುಖ್ಯಸ್ಥರೇ ಹೊಣೆಗಾರರು. ಆದ್ದರಿಂದ ಈ ಎಲ್ಲ ಪ್ರತಿಭಟನೆಗಳು ಸಂಪೂರ್ಣವಾಗಿ ರಾಜಕೀಯ ಪ್ರಚಾರ ಮತ್ತು ಕಾರ್ಯಸೂಚಿಯಂತೆ ಕಾಣ್ತಿಲ್ವೇ? ನೀವು ಪ್ರಾಯೋಗಿಕವಾಗಿ ಯೋಚಿಸಿದರೆ ಮೋದಿ ಸರ್ಕಾರವು ಈ ಪ್ರತಿಭಟನಾಕಾರರಿಗೆ ಸಣ್ಣ ಪ್ರತಿಕ್ರಿಯೆ ನೀಡಿದರೂ ಸಹ ಅದು ಅವರಿಗೆ ರಾಷ್ಟ್ರೀಯ ಮಟ್ಟದ ಪ್ರಚಾರವನ್ನು ನೀಡುತ್ತದೆ. ಮತ್ತು ಈ ಪ್ರತಿಭಟನಾಕಾರರನ್ನು ನೋಡಿ ಮೋದಿ ಸರ್ಕಾರವು ತನ್ನ ಸಂಪುಟ ಸಚಿವರನ್ನು ತೆಗೆದುಹಾಕಲು ನಿರ್ಧರಿಸಿದರೆ, ನಾಳೆ ಯಾರೋ ಒಬ್ಬ ನಟ ಅಥವಾ ಬೇರೆ ಯಾರೋ ರಾಹುಲ್ ಗಾಂಧಿ ಅವರೇ ರಸ್ತೆಯಲ್ಲಿ ಕುಳಿತು ಮೋದಿಜಿ ಅವರೇ ನಾಳೆ ನೀವು ರಾಜೀನಾಮೆ ನೀಡಬೇಕು ಅಂತೇಳಿ ಹೇಳಬಹುದು. ಆದ್ದರಿಂದ ಒಬ್ಬ ವ್ಯಕ್ತಿ ಮತ್ತು ಕೆಲವರ ಮಾತುಗಳನ್ನು ಕೇಳಿ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವು ತನ್ನ ಸಂಪುಟದ ಸಚಿವರೊಬ್ಬರನ್ನ ವಜಾಗೊಳಿಸಬೇಕೆ? ಅದಕ್ಕಾಗಿಯೇ BJP ಸರ್ಕಾರವು ಅವರ ಪ್ರತಿಭಟನೆಯನ್ನ ಪರಿಗಣಿಸಿರಲಿಲ್ಲ. ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಸಮಯ ಬಂದಿದೆ. ನಾವು 15 ವರ್ಷಗಳ ಹಿಂದೆ ಇದ್ದ ಭಾರತವಲ್ಲ, ನಾವು ಭಾರತದ ಪುನರ್ ನಿರ್ಮಾಣದ ಹಂತದ ಶ್ರೇಷ್ಠ ಕಾಲದಲ್ಲಿದ್ದೇವೆ. ಎಲ್ಲದಕ್ಕಿಂತ ಮೊದಲು ದೇಶ ಎಂಬ ಧ್ಯೇಯದೊಂದಿಗೆ ಕೆಲಸ ಮಾಡುತ್ತಿರುವ ಶ್ರೇಷ್ಠ ನಾಯಕರು ನಮ್ಮ ಉನ್ನತ ಸ್ಥಾನದಲ್ಲಿದ್ದಾರೆ. ವಿಕ್ಟಿಮ್ ಕಾರ್ಡ್, ಸಂತ್ರಸ್ತರ ಕಾರ್ಡ್ ಪ್ಲೇ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಕಳುಹಿಸಿ. ವಂದೇ ಮಾತರಂ, ಜೈ ಹಿಂದ್. मैं सभी उन स्टूडेंट से सल्यूट